ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಿಶನ್ ಅವ್ರ ಅಪ್ಪನ ಹತ್ರ ಭಾಗ್ಯ ಫೋನಲ್ಲಿ ಮಾತಾಡ್ತಿದ್ದಾಳೆ. ಕಿಶನ್ ಅವ್ರ ಅಪ್ಪ ಹೇಳ್ತಿದ್ದಾರೆ, ಸೀರೆನ ಕಳಿಸಿದ್ದೀನಿ, ಇನ್ನೇನು ತೊಗೊಂಡು ಬಂದು ಕೊಡ್ತಾರೆ ಅಂತ. ಭಾಗ್ಯ ಹೇಳ್ತಿದ್ದಾಳೆ, ಸರ್ ಸೀರೆ ಎಲ್ಲ ಬೇಡ ಇತ್ತು ಅಂತ. ಇಲ್ಲಮ್ಮ, ಅದು ನಾವೇ ಕೊಡಬೇಕು, ಅದೊಂದು ಪದ್ಧತಿ ಇದೆ ಅಂತ. ಸರಿ ಸರ್ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಿದ್ದಾಳೆ. ಇನ್ನೇನು ಅವ್ರು ಬರೋ ಟೈಮ್ ಅಮ್ಮ ನೋಡು ಅಂತ ಹೇಳ್ತಿದ್ದಾರೆ ಕಿಶನ್ ಅವರಪ್ಪ. ಆಯಿತು ಸರ್ ಅಂತ ಹೇಳೋಷ್ಟರಲ್ಲಿ, ಫೋನ್ ಕಟ್ ಮಾಡೋಷ್ಟರಲ್ಲಿ ಇಲ್ಲಿ ಆದಿ ಮತ್ತು ಕನಿಕಾ ಇಬ್ಬರು ಸೀರೆ ಎತ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಅಯ್ಯೋ ಅವ್ರು ಬಂದರು ಅಂತೆ ಕಣೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಿದ್ದಾರೆ ಭಾಗ್ಯ ಅವ್ರ ತಾಯಿ. ಆದಿನೂ ಕನಿಕನ್ನು ಒಳಗೆ ಕರೆದು ಕೂರಿಸ್ಕೊಂಡಿದ್ದಾರೆ, ಮಾತಾಡ್ತಿದ್ದಾರೆ. ಕುಡಿಯೋಕೆ ಏನಾದರೂ ತೊಗೊಳ್ಳಿ, ತರ್ತೀನಿ ಅಂತಾರೆ. ನೋ ಅದೆಲ್ಲ ಏನು ಬೇಡ, ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು ಅಂತ ಆದಿ ಹೇಳ್ತಿದ್ದಾನೆ. ಎಲ್ಲರೂ ಆದಿ ಹತ್ರ ಖುಷಿಯಾಗಿ ಮನೆಯವ್ರು ಮಾತಾಡ್ತಿದ್ದಾರೆ. ಆದರೆ ಭಾಗ್ಯ ಸೀರೆ ತೊಗೊಂಡು ಇವ್ರು ಬಂದ್ರ, ನೆನ್ನೆ ಥರನೇ ಇವರು ಮನೆ ಮುಂದೆಲ್ಲ ಮಾತಾಡಿಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಳೆ ಭಾಗ್ಯ. ಸುಂದ್ರಿ ಹೇಳ್ತಿದ್ದಾಳೆ, ಓಹೋ ಕಾಮತ್ ಅವ್ರ ಹಿರಿಯ ಪುತ್ರ ಜೊತೆಲಿ ಕನಿಕಾ ಅಂತ ಹೇಳ್ತಿದ್ದಾಳೆ. ಧರ್ಮಣ್ಣ ಆದಿನ ನೋಡಿದ್ದೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದಾರೆ ಖುಷಿಯಾಗಿ. ಹಾಗೆ ಆದಿ ಕೂಡ ನೀವು ಚೆನ್ನಾಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ ಅಂತಾರೆ. ಮಾತಾಡುವಾಗ ಏನೋ ಮನಸ್ಸಲ್ಲಿ ಏನೂ ಇಲ್ಲ ಕಲ್ಮಶ ಅನ್ನೋ ಥರ ಎಲ್ಲರೂ ಚೆನ್ನಾಗೇ ಮಾತಾಡ್ತಿದ್ದಾರೆ. ಅಪ್ಪನ ಬಲವಂತಕ್ಕೇನೆ ಆದಿ ಬಂದಿದ್ದಾನೆ ಅಂತ ಇನ್ನು ಮನೆಯವ್ರಿಗೆ ಗೊತ್ತಿಲ್ಲ. ಸುಂದ್ರಿ ಪೂಜಾನ ಕೂಗ್ತಾಳೆ. ಪೂಜಾ ಮೇಲೆ ಇರ್ತಾಳೆ. ಪೂಜಾದೇವಿ ಇಲ್ಲಿ ಯಾರು ಬಂದಿದ್ದಾರೆ ನೋಡು, ಬೇಗ ಬಾ ಅಂತ ಕರಿತಾ ಇದ್ದಾಳೆ. ಪೂಜಾ ಬಂದಿದ್ದೆ ಆದಿಗೆ ಕೈ ಮುಗಿತಾಳೆ. ಅದನ್ನು ನೋಡಿ ಮುಖ ತಿರುಗಿಸ್ಕೊತಾಳೆ ಕನಿಕಾ. ಆದಿ ಪೂಜೆಗೆ ಸೀರೆ ಕೊಡ್ತಿದ್ದಾನೆ. ಅಪ್ಪ ಕೊಡೋ ಕೇಳಿದ್ದಾರೆ, ತಗೋ ಪೂಜಾ ಅಂತ. ಪೂಜಾ ಮುಖ ಚಿಕ್ಕದು ಮಾಡ್ಕೊಂಡು ನಿಂತಿದ್ದಾಳೆ. ಆವಾಗ ಕನಿಕಾ ಹೇಳ್ತಿದ್ದಾಳೆ, ತಗೋ ಪೂಜಾ, ಯಾಕೆ ಸುಮ್ಮನೆ ನಿಂತಿದ್ಯಾ ಅಂತ. ಆವಾಗ ಹೋಗ್ಬಿಟ್ಟು ಪೂಜಾ ಸೀರೆ ಇಸ್ಕೊಂಡು ಬರ್ತಾಳೆ. ಸುಮಾರು ಹೇಳ್ತಾ ಇದ್ದಾರೆ, ಇದೆಲ್ಲ ಬೇಡ ಇತ್ತು ಅಂತ. ಆವಾಗ ಆದಿ ಹೇಳ್ತಾನೆ, ಇದನ್ನು ಕೊಡೋಕ್ಕೆ ಅಪ್ಪನೇ ಹೇಳಿದ್ದು, ಅವರು ಹೇಳಿದ ಮೇಲೆ ಬೇರೆ ಯಾರು ಏನು ಹೇಳಂಗಿಲ್ಲ ಅಂತ ಇದ್ದಾನೆ. ಅಪ್ಪನ ಮಾತಿಗೆ ಆದಿ ಅಷ್ಟೊಂದು ಮರ್ಯಾದೆ ಕೊಡ್ತಾನ ನೋಡೋಣ. ಭಾಗ್ಯ ಅವ್ರ ಅಪ್ಪ ಹೇಳ್ತಿದ್ದಾರೆ, ಕುಡಿಯೋಕ್ಕೆ ತಿನ್ನೋಕೆ ಏನಾದರೂ ತೊಗೊಂಡು ಬರಮ್ಮ ಅಂತ. ಬೇಡ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ಬೇಡ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾನೆ. ಸುಮಾ ಅವ್ರು ಕೂಡ ಹೇಳ್ತಾರೆ, ಸ್ವಲ್ಪ ಏನಾದರೂ ತೊಗೊಳ್ಳಿ ಅಂತ. ಬೇಡ ಫೋರ್ಸ್ ಮಾಡಬೇಡಿ, ನನಗೇನೋ ಕೆಲಸ ಇದೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಆದಿ ಹೊರಗಡೆ ಹೊರಡ್ಬಿಡ್ತಾನೆ. ಆವಾಗ ಭಾಗ್ಯಗೆ ಹೇಳ್ತಾರೆ ಕುಸುಮಾ ಅವರು, ಭಾಗ್ಯ ಹೋಗಿ ಕಳಿಸ್ಕೊಟ್ಟು ಬಾ ಅಂತ. ಹೊರಗಡೆ ಹೋದ್ಮೇಲೆ ಕನಿಕಾ ಭಾಗ್ಯನ ನೋಡಿ ಹೇಳ್ತಾಳೆ, ಪರವಾಗಿಲ್ಲ ಭಾಗ್ಯ, ಬಂದವ್ರಿಗೆ ಹೋಗೋ ದಾರಿನೂ ಗೊತ್ತಿರುತ್ತೆ, ಇಷ್ಟೊಂದು ಮರ್ಯಾದೆಯನ್ನು ಬೇಡ ಅಂತಾಳೆ. ಇಲ್ಲಿ ಆದಿ ಹೇಳ್ತಾ ಇದ್ದಾನೆ, ನಾನೇ ಬಂದು ಸೀರೆ ಕೊಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಅಲ್ಲ, ಅಪ್ಪ ಫೋರ್ಸ್ ಮಾಡಿದ್ರು, ಅದಕ್ಕೆ ಬಂದು ಕೊಟ್ಟೋಗ್ತಾ ಇದ್ದೀನಿ. ನಾನು ಹೇಳಿದ್ದೀನಲ್ಲ ಭಾಗ್ಯ, ನನ್ನ ಫ್ಯಾಮಿಲಿ ನನಗೆ ತುಂಬ ಮುಖ್ಯ ಅಂತ. ಅಪ್ಪನಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದು ಹೋಗ್ತಾ ಇರೋದು ಅಷ್ಟೇ ಅಂತ ಇದ್ದಾನೆ. ಆದಿ ಕನಿಕಾ ಹೊರಗಡೆ ಹೋದ ಮೇಲೆ ಕಾರ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲ, ನಾವು ಸೀರೆ ತಂದು ಕೊಟ್ಟಿದ ತಕ್ಷಣ ಎಲ್ಲದಕ್ಕೂ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಬರ್ತಾ ಕ್ಯಾರೆಟಿ ಕೊಟ್ಟು ಬಂದೆ ಅಂತೇಳಿ ಆದಿ ಹೇಳ್ತಿದ್ದಾನೆ. ಅಲ್ಲ, ಸ್ವಲ್ಪನೂ ಅಷ್ಟೆಲ್ಲ ಹೇಳಿದ್ದೀನಿ, ಅವಳ ಮೊಗದಲ್ಲಿ ಭಯನೇ ಇಲ್ವಲ್ಲ. ಕನಿಕಾ ಹೇಳ್ತಿದ್ದಾಳೆ, ಅವಳು ಹಂಗೆ ಬ್ರೋ, ಅವಳಿಗೇನೋ ಅದು ಮಂಡು ಧೈರ್ಯ ಇದೆ. ಅವಳಿಗೇನಂದರೆ ನಾಳೆ ಎಂಗೇಜ್ಮೆಂಟ್ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನು ಹೇಗಾದರೂ ಮಾಡಿ ಬ್ರೇಕ್ ಮಾಡಬೇಕು ಅಂದಾಗ ಕನಿಕಾ, ಬ್ರೋ ಎಂಗೇಜ್ಮೆಂಟ್ ಮಾಡಬೇಕು ಬ್ರೋ, ಎಂಗೇಜ್ಮೆಂಟ್ ಮಾಡ್ತೀಯಾ, ಏನು ಹೇಳ್ತಿದ್ಯಾ ಅಂತಾನೆ ಆದಿ. ಅಪ್ಪ ಹೇಳಿದ್ರಲ್ಲ ನಾಳೆ ಎಂಗೇಜ್ಮೆಂಟ್ ಅಂತ, ಎಂಗೇಜ್ಮೆಂಟ್ ಮಾಡಬೇಕು ಬ್ರೋ ಅಂತಾಳೆ. ನಾಳೆ ಹಾಗೆಲ್ಲ ಮಾಡಬೇಕು ಅಂತ ಹೇಳಿ ಮನೆಗೆ ಹೋಗ್ಬಿಟ್ಟು ಮಾತಾಡಿ ಬರ್ತೀನಿ ಅಂತ ಕನಿಕಾ ತಿರ್ಗಾ ಭಾಗ್ಯ ಮನೆಗೆ ಒಳಗಡೆ ಬರ್ತಾಳೆ. ಆ ದಿನ ಅಲ್ಲೇ ಬಿಟ್ಬಿಟ್ಟು ಒಬ್ಬಳೇ ಬಂದು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾಳೆ. ಮತ್ತೆ ಅವಳು ಬುದ್ಧಿನ ತೋರ್ಸೋಕ್ಕೆ ಶುರು ಮಾಡಿದ್ಲು ಭಾಗ್ಯ ಮನೇಲಿ. ಕನಿಕಾ, ಏನಾಗಿದೆ ಇವಳಿಗೆ, ಇವ್ರು ಸರಿ ಇಲ್ಲ, ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅಂತೇಳಿ ಇಷ್ಟು ದಿನ ಹೇಳ್ದವಳು ಇವಾಗ ನೋಡಿದ್ರೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಯ್ತಿದ್ದಾಳೆಲ್ಲ ಅಂಥೇಳಿ ಆದಿ ಒಬ್ಬನೇ ಮಾತಾಡ್ಕೊತಿದ್ದಾನೆ ಕಾರ್ ಹತ್ರ ನಿಂತ್ಕೊಂಡು. ಎಲ್ಲರೂ ಸೀರೆನ ಕವರಲ್ಲಿರೋ ಸೀರೆನ ತೆಗೆದ್ಬಿಟ್ಟು ನೋಡ್ತಾ ಇದ್ದಾರೆ. ಒಬ್ರಿಗೊಬ್ರು ತುಂಬ ಖುಷಿ ಪಡ್ತಿದ್ದಾರೆ, ಸೀರೆ ತುಂಬ ಚೆನ್ನಾಗಿದೆ ಅಂತ. ಕುಸುಮಾರ್ ಹೇಳ್ತಿದ್ದಾರೆ, ಎಂಥ ಒಳ್ಳೆ ಬಣ್ಣ ಅಂತ. ಗುಂಡಣ್ಣ ಹೇಳ್ತಿದ್ದಾನೆ, ಚಿಕ್ಕಿ ನನ್ನ ಬಟ್ಟೆ ಐರನ್ ಮಾಡಬೇಕು ನಡಿ ಅಂತ ಇದ್ದಾನೆ. ಮನೆಯವರೆಲ್ಲ ಗುಂಡಣ್ಣನ ಜೊತೆ ತಮಾಷೆಗೆ ಮಾತಾಡ್ತಾ ಇದ್ರೆ ಸೀರೆ ನೋಡ್ಕೊಂಡು ಖುಷಿಗೆ ಕನಿಕಾಲಿಗೆ ಬರ್ತಾಳೆ. ಸುನಂದವ್ರು ಹೇಳ್ತಿದ್ದಾರೆ, ಭಾಗ್ಯ ಯಾವುದ್ರಲ್ಲೂ ಕಮ್ಮಿ ಆಗಬಾರ್ದು, ಎಲ್ಲದರಲ್ಲೂ ಚೆನ್ನಾಗಿ ನಡಿಬೇಕು, ಕಾಮತ್ ಮನೆಯವ್ರು ಬರ್ತಿದ್ದಾರೆ ಕಣೆ ಅಂತ. ಅತ್ತೆ ಕೂಡ ಆರ್ಡ್ರ್ ಮಾಡಲ್ಲ, ಹಂಗೆ ಆರ್ಡ್ರ್ ಮಾಡ್ತಾರೆ ಸುನಂದ ಅವ್ರ ತಾಯಿಯಾಗಿ. ಬಾಗ್ಲಲ್ಲಿ ಬರ್ತಾ ಇದ್ದವಳು ಕನಿಕಾ, ಹೌದೌದು ಎಲ್ಲನೂ ಚೆನ್ನಾಗಾಗಬೇಕು ಅಂತ ಇದ್ದಾಳೆ. ತುಂಬ ಇಂಪಾರ್ಟೆಂಟ್ ಅಲ್ವಾ ಎಂಗೇಜ್ಮೆಂಟು ಅಂತಿದ್ದಾಳೆ.
ಎಲ್ಲರೂ ಶಾಕಾಗಿ ನೋಡ್ತಿದ್ದಾರೆ, ಇವಾಗ ಏನು ಹೇಳೋಕೆ ಬಂದ್ಲು ಅಂತ. ಭಾಗ್ಯ, ನಾನು ಹೇಳ್ತಾ ಇದ್ದೀನಿ ನೋಡು, ಎಂಗೇಜ್ಮೆಂಟ್ ಚೆನ್ನಾಗಾಗಬೇಕು, ಎಲ್ಲ ಸೂಪರಾಗಿ ನಡಿಬೇಕು ಅಂತಿದ್ದಾಳೆ. ಕುಸುಮ ಅವ್ರು ಹೇಳ್ತಿದ್ದಾರೆ, ಕನಿಕಾ ಈ ಮಾತನ್ನು ನೀನು ಹೇಳ್ತಾ ಇದೀಯಾ, ಯಾಕೆ ಕುಸುಮ ಆಂಟಿ ಹೇಳ್ಬಾರ್ದಾ ಅಂತ ಕನಿಕಾ ಕೇಳ್ತಾವಳೆ. ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಬೀಗರಾಗ್ತಾ ಇದ್ದೀವಿ, ಎಂಗೇಜ್ಮೆಂಟ್ ಹೇಗಾಗಬೇಕು ಅಂತ ಹೇಳಿ ಮಾತಾಡಬೇಕಲ್ವಾ. ಆನಂದ್ ಹೇಳ್ತಿದ್ದಾರೆ, ಹೌದೌದು ಗಂಡಿನ ಮನೆಯವರಲ್ವಾ, ಅದು ಹೇಗೆ ಮಾಡಬೇಕು ಅಂತ ನೀವು ಹೇಳಲೇಬೇಕು ಅಂತ ಹೇಳ್ತಿದ್ದಾರೆ. ಹೇಳಿ ಪರವಾಗಿಲ್ಲ, ಖಂಡಿತ ಹೇಳ್ತೀನಿ ಸುನಂದಾಟಿ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ. ಏನು ಭಾಗ್ಯ, ಎಲ್ಲರೂ ಕೇಳ್ತಿದ್ದಾರೆ, ನೀನು ಮಾತ್ರ ಏನೂ ಮಾತಾಡ್ತಾನೆ ಇಲ್ಲ, ನಾನು ಕೇಳ್ತಿರೋದು ನಿನಗೆ ಇಷ್ಟ ಆಗ್ತಿಲ್ವಾ? ಹಾಗೆಲ್ಲ ಏನಿಲ್ಲ ಕನಿಕಾ, ಅದೇನು ಮಾಡಬೇಕು ನೀನೇ ಹೇಳು ಅಂತಾಳೆ. ದೊಡ್ಡ ಪಾರ್ಟಿಯಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಅಂತಿದ್ದಾಳೆ. ಇರಬೇಕು ಅಂತಾಳೆ. ಇಂಗ್ಲೀಷಲ್ಲಿ ಏನೇನೋ ಕೇಳ್ತಿದ್ದಾಳೆ. ಸ್ಪೆಷಾಲಿಟಿ ಫುಡ್ ಎಲ್ಲ 5 ಸ್ಟಾರ್ ಹೋಟ್ಲಿಂದನೇ ಆಗಬೇಕು ಅಂತ ಆರ್ಡ್ರ್ ಮಾಡ್ತಿದ್ದಾಳೆ ಕನಿಕಾ. ಇನ್ನು ಏನೇನು ಬೇಕು ಅಂತೇಳಿ ನಾನು ನಿನಗೆ ಫೋನ್ ಮಾಡ್ತೀನಿ ಅಂತಿದ್ದಾಳೆ. ಪೂಜಾ ಅವ್ರ ತಂದೆ ಹೇಳ್ತಿದ್ದಾನೆ, ಅಲ್ಲಮ್ಮ ಕನಿಕಾ, ನೀನು ಇಷ್ಟು ಬೇಗ ಈಗ ಹೇಳಿದ್ರೆ ಹೇಗಮ್ಮ ಅದೆಲ್ಲ ಅರೇಂಜ್ಮೆಂಟ್ ಆಗುತ್ತೆ, ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಅಂತಿದ್ದಾರೆ. ಹ್ಞೂ ಅಂಕಲ್, ಅದಕ್ಕೆಲ್ಲ ಖರ್ಚು ಆಗೇ ಆಗುತ್ತೆ, ಹಾಗಂತ ಹೇಳಿ ಎಂಗೇಜ್ಮೆಂಟು ಗ್ರ್ಯಾಂಡಾಗಿ ಮಾಡೋದು ಬೇಡವಾ ಹೇಳಿ? ಕಾಮತ್ ಅವ್ರ ಮನೆಗೆ ಮದುವೆ ಮಾಡಿಕೊಡ್ತಿರೋರು ನೀವು, ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ನೀವು ಮ್ಯಾಚ್ ಆಗಬೇಕಲ್ವಾ. 4.5 ಲಕ್ಷದ್ದು ಡೆಕೋರೇಷನ್ ಮಾಡಬೇಕು ಅಂತ ಆರ್ಡ್ರ್ ಮಾಡ್ತಿದ್ದಾಳೆ ಕನಿಕಾ. ಕುಸುಮ ಅವ್ರು ಹೇಳ್ತಿದ್ದಾರೆ, 3-4 ಲಕ್ಷ ಬರೀ ಡೆಕೋರೇಷನ್ಗ, ಏನಮ್ಮ ಇದು, ದುಡ್ಡಿಗೆ ಬೆಲೆ ಬೇಡವಾ ಅಂತಿದ್ದಂಗೆ ಹೀಗೆ ಹೇಳಿದರೆ ಹೇಗೆ ಅಂತೇಳ್ಬಿಟ್ಟು ಕನಿಕಾ ಕೇಳ್ತಿದ್ದಾಳೆ. ನಾಳೆ ಬಂದು ನನ್ನ ಫ್ರೆಂಡು, ನಮ್ಮ ಅಪ್ಪನ ಫ್ರೆಂಡ್ ಎಲ್ಲ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಏನು ಭಾಗ್ಯ, ಸಾಧ್ಯವಿಲ್ವಾ ಇದನ್ನೆಲ್ಲ ಮಾಡೋಕ್ಕೆ ಅಂತ ಕನಿಕಾ ಭಾಗ್ಯನ ಕೇಳ್ತಿದ್ರೆ, ಸುನಂದ್ ಅವರು ಅಯ್ಯಯ್ಯೋ ಮಾಡೋಣ ಎಲ್ಲ ಮಾಡೋಣ ಅಂತಿದ್ದಾರೆ. ನಮ್ಮ ಭಾಗ್ಯ ಇದೇ ಥರ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾಳೆ ಅಂತಿದ್ದಾರೆ. ಸುನಂದ್ ಅವ್ರು ಒಪ್ಕೊಂಡೇ ಬಿಟ್ರು, ಆದರೆ ಭಾಗ್ಯಗೆ ಮಾತಾಡೋಕೆ ಅವಕಾಶನೇ ಕೊಟ್ಟಿಲ್ಲ ಸುನಂದ್ ಅವ್ರಿಗೆ ಕುಸುಮ ಅವರು ಸುನಂದ ಅಂತಿದ್ದಂಗೆ ಇಲ್ಲ ಕನಿಕಾ ಕೇಳಿದಾಳೆ ಅಂದಮೇಲೆ ಎಲ್ಲನೂ ಮಾಡಬೇಕು ಅಂತ ಸುನಂದ್ ಅವ್ರು ಹೇಳ್ತಿದ್ದಾರೆ. ಕನಿಕಾ ಹೇಳ್ತಿದ್ದಾಳೆ, ಸುನಂದ ಆಂಟಿ ನೀವು ಹೇಳಿದ ಮೇಲೆ ಮುಗೀತು ಅಂತಿದ್ದಾಳೆ. ಪೂಜಾ ಯಾರ ತಂಗಿ ಹೇಳಿ? ಭಾಗ್ಯ ತಂಗಿ. ಭಾಗ್ಯ ಮುದ್ದಿನ ತಂಗಿಗೆ ಎಲ್ಲ ಮಾಡ್ತಾಳೆ ಅಂತ ನನ್ನ ನಂಬಿಕೆ ಇದೆ ಅಂತಾಳೆ. ಅಲ್ಲಿಂದ ಕನಿಕಾ ಹೋದ್ಮೇಲೆ ಸುನಂದ್ ಅವ್ರಿಗೆ ಮನೆಯವರೆಲ್ಲ ಬೈತಾ ಇದ್ದಾರೆ, ನಮ್ಮ ಶಕ್ತಿಗೆ ಮೀರಿ ಕೇಳಿದ್ದೀವಲ್ಲ, ಆ ಥರ ಮಾಡ್ಬೋದಾ ನೀವು ಅಂತ. ಪೂಜಾ ಅವ್ರ ಅಪ್ಪ ಕೂಡ ಕೂಗಾಡ್ತಿದ್ದಾನೆ ಸುನಂದ್ ಅವ್ರ ಮೇಲೆ. ಅಮ್ಮಣ್ಣ ಹೇಳ್ತಿದ್ದೆ, ಸುನಂದ್ ಅವರೇ ಹಾಸಿಗೆ ಇರೋ ಅಷ್ಟು ಕಾಲು ಚಾಚಬೇಕಲ್ವಾ, ನೀವು ಈ ಥರ ಒಪ್ಕೊಂಡ್ರೆ ಹೇಗೆ ಮಾಡ್ತಾಳೆ ಭಾಗ್ಯ ಅಂತ. ಎಲ್ಲರೂ ನೋವಲ್ಲಿ ಭಾಗ್ಯದ ಕಡೆ ಕರುಣೆ ತೋರಿಸ್ತಾ ಇದ್ದರೆ ಸುನಂದ್ ಅವ್ರು ಮಾತ್ರ ಅವಳೇ ಮಾತು ಕೊಟ್ಟಿದ್ದಾಳೆ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ, ಅದಕ್ಕೆ ನಾನು ಮಾತು ಕೊಟ್ಟೆ ಕನಿಕನಿಗೆ. ಪೂಜಾ ರೂಮಲ್ಲಿ ಸೀರೆ ನೋಡ್ತಿರುವಾಗ ಅವ್ರ ಅಪ್ಪ ಬಂದು, ಪೂಜಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಲ್ಲಮ್ಮ ಅಂತಿದ್ದಾರೆ. ಇದೇನಪ್ಪ ಪರ್ಮಿಷನ್ ಕೇಳ್ತಿದ್ದೀರಾ, ಏನಂತ ಹೇಳಿ ಅಂತಿದ್ದಾಳೆ ಪೂಜಾ. ಅಪ್ಪ ಮಗಳು ಇಬ್ಬರು ಸೀಕ್ರೆಟಾಗಿ ಮಾತಾಡ್ಕೊಂಡು ರೂಮಲ್ಲಿ ಮನೆಯವ್ರಿಗೆ ಯಾರಿಗೂ ಏನು ಹೇಳಿಲ್ದಂಗೆ ಸೀದಾ ಕಿಶನ್ ಮನೆಗೆ ಹೊರಡಿದ್ದಾರೆ. ಕೇಳ್ತಾರೆ ಸುನಂದ್ ಅವರು, ಆಮೇಲೆ ಭಾಗ್ಯ ಎಲ್ಲರೂ ಕೇಳುವಾಗ, ಇಲ್ಲೇ ಎಲ್ಲೋ ಒಂದು ಸ್ವಲ್ಪ ಕೆಲಸ ಐತೆ ಹೋಗ್ಬಿಟ್ಟು ಬೇಗ ಬಂದುಬಿಡ್ತೀನಿ ಅಂತೇಳಿ ಭಾಗ್ಯ ಅವ್ರ ಅಪ್ಪ ಹೇಳ್ಬಿಟ್ಟು ಪೂಜಾನ ಕರ್ಕೊಂಡು ಹೋಗ್ತಾರೆ. ಆದಿ ಕನಿಕಾ ಇಬ್ಬರು ಮನೆಗೆ ಬಂದುಬಿಟ್ಟು ಕನಿಕಾ ಅವ್ರ ಅಪ್ಪನ ಹತ್ರ ಕನಿಕಾ ಮಾತಾಡ್ತಿದ್ದಾಳೆ. ಡ್ಯಾಡ್ ಎಲ್ಲನೂ ಅರೇಂಜ್ಮೆಂಟ್ ಮಾಡಿದ್ದೀರಾ, ಮುಖ್ಯವಾಗಿರೋ ಕೆಲಸನೇ ನೀವು ಮಾಡಲಿಲ್ಲ, ನಿಮ್ಮ ತಂಗಿನ ಅತ್ತೆನ ಕರೆಸಿದ್ದೀರಾ ಅಂತ ಕೇಳ್ತಾಳೆ. ಆಯಿತು ಅವಳಿಗೊಂದು ಫೋನ್ ಮಾಡಿಬಿಡ್ತೀನಿ ಅಂತ ಫೋನ್ ಎತ್ಕೊಂಡು ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಕನಿಕಾ, ಆದಿ, ಕಿಶನ್ ಎಲ್ಲರೂ ಅಲ್ಲೇ ಇರ್ತಾರೆ. ಅವರಪ್ಪ ಎದ್ದೋದ್ರೂ ಅಷ್ಟೊತ್ತಿಗೆ ಪೂಜಾ ಅವರಪ್ಪ ಇಬ್ಬರು ಬರ್ತಾರೆ. ಕಾಮ ಸಾರ್ ಇದ್ದೀರಾ ಅಂತ. ಕಿಶನ್ ಓಡ್ತಾನೆ, ಮಾವ ಪೂಜಾ ಅರೇ ಬನ್ನಿ ಅಂತ ಒಳಗೆ ಕರೀತಾನೆ. ಅಷ್ಟೊತ್ತಿಗೆ ಕಿಶನ್ ಅವರಪ್ಪ ಬಂದು ಅಲ್ಲಿ ಕೂತ್ಕೊತಾರೆ. ಬೀಗರು ಇಲ್ಲಿ ತನಕ ಬಂದುಬಿಟ್ಟಿದ್ದೀರಾ, ಬನ್ನಿ ಅಂದಾಗ, ಯಾಕೋ ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕು ಅಂದಾಗ ಕಿಶನ್ ಅವರಪ್ಪ ಯಾಕೋ ಸಪ್ಪಗಿದಾರಲ್ಲ ಅಂತ ಕೇಳ್ತಾರೆ. ನಮ್ಗೆ ಯಾಕೋ ನಿಮ್ಮ ಮನೆ ಸಂಬಂಧ ಕೂಡಿ ಬರಲ್ಲ ಅನಿಸುತ್ತೆ, ಈ ಎಂಗೇಜ್ಮೆಂಟ್ ನಿಲ್ಲಿಸ್ಬಿಡಿ ಅಂತೇಳಿ ಪೂಜಾ ಅವ್ರ ತಂದೆ ಹೇಳ್ತಾರೆ. ಇವತ್ತಿಗೆ ಕತೆ ಮುಗೀತು, ನಾಳೆ ಸಂಚಿಕೆಯಲ್ಲಿ ನೋಡೋಣ, ಬಾಯ್.